ತಪಸ್ಸು ಹುಡುಗನಾದ ನಿನಗೆ ಬೇಕು. ಹುಡುಗನಾದ ಮೇಲೆ ಮಾಡುವ ತಪಸ್ಸಲ್ಲ ಇದು. ಹುಡುಗನಾದ ಮೇಲೆ ಮಾಡುವ ತಪಸ್ಸು ಹುಡುಗನಾದ ನಿನಗೆ ಬೇಕೆಂದು ಕೇಳಿದೆ. ಇಲ್ಲ
ಅಲ್ಲಿ ನೋಡು ಪಕ್ಷಿಗಳಷ್ಟು ಚಂದವಾಗಿ ಕೊಡ್ತೇವೆ. ಎಷ್ಟೇ ನೋಡುವುದಲ್ಲ ಈ ಬ್ರಾಹ್ಮಣ ಕುಮಾರ ಕಳೆ ಎಂಬ ದೀಪವನ್ನು ಹಚ್ಚಿಸಿ ರಾಮ ಹಾಲು ಸಕ್ಕರೆಯನ್ನು ಸವಿದು ಮನೆ ಮಾಂಸದಲ್ಲಿ ಸ್ವಲ್ಪ ಸುಖವನ್ನು ತೋರಿಸುವೆ ಬಾರಮ್ಮ. ತೋರು ಇನ್ನ ಮೇಲೆ ಪ್ರೇಮ.
ನೀನು ಎಷ್ಟೇ ಒಂದಾದರೂ ಈ ಬ್ರಾಹ್ಮಣ ಕುಮಾರನಿಂದ ಮೋಹವಾದದ್ದು ಮರೆಯಲಾರನು. ಸುಂದರ, ಅದೇ ಮೇನಕ, ನಿನಗೆ ಇಷ್ಟು ಹಠ, ಅದೇ ಮೇನಕ, ನಿನಗೆ ಇಷ್ಟು ಹಠ, ನಿನಗೆ ಏತಕ್ಕೆ ಇಷ್ಟ ಆಟ? ನಿನ್ನನ್ನು ಕೂಡಬೇಕೆಂಬ ಹಠ ನನಗೆ ಆ ಪರಮಾತ್ಮನ ಮೆಚ್ಚಿಸುವ ಆಟ. ನನಗೆ ಬೇಕಾಗಿಲ್ಲ. ನಿನ್ನ ಪರಮಾತ್ಮನು ನನಗೆ ಬೇಕಾಗಿಲ್ಲ. ಈ ತಪಸ್ಸನ್ನು ಬಿಡು, ಈ ಘಟನ ಕೊಡು. ಆ ಪರಮಾತ್ಮನ ಮೆಚ್ಚಿಸುವ ಮೇನಕ, ನಿನ್ನ 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 ಮೊದಲು ನನ್ನನ್ನು ಮೆಚ್ಚಿಸು, ನನ್ನನ್ನು ಕೊಡು. ಈ ನಿನ್ನ ಕಟ್ಟ ಬುದ್ಧಿಯನ್ನು ಬಿಟ್ಟು ಆ ಪರಮಾತ್ಮನ ಮೆಚ್ಚಿಸು. ನಿನಗೆ ಬಂದಿರೋ ಕಳಂಕವನ್ನು ದೂರವಾಗುವುದು. ಈ ನಿನ್ನ ಸಿಟ್ಟು ಬಿಟ್ಟು ನನ್ನನ್ನು ಕೊಡು, ನನ್ನ ಸಂತೋಷವನ್ನು ಪಡಿಸು. ಹಾಗೆ ನಾಯಿ ಸುಂದರಿ, ನಿನ್ನಲ್ಲಿ ಕಪಟ ಕಾಯದ ಮನೋಮೋಹ ಕೆಟ್ಟ
ಪ್ರೇಮ. ಈ ಪ್ರೀತಿಯಲ್ಲಿ ನೀನು ಗೆದ್ದೆ. ಎಷ್ಟು ವಿಧವಾಗಿ ನಾವು ಕಾಡಿದರೆ ನನ್ನನ್ನು ಒಲಿಸಲಿಲ್ಲ ರಾಮ. ಈ ನಿನ್ನ ದೃಢ ನಿರ್ಧಾರಕ್ಕೆ ನಾನು ಮೆಚ್ಚಿದೆ. ಈ ಪ್ರೀತಿಯಲ್ಲಿ ನಾನೇ ಸೋತೆ, ನೀನೇ ಗೆದ್ದೆ ರಾಮ. ಜಗವೇ ಕೊಂಡಾಡಲಿ ನಿನ್ನ ರಾಮ. ನೀನು ಮಾಡಬೇಕು. ನಿನ್ನ ಭಕ್ತಿಯನ್ನು ಒಳ್ಳೆಯ ಕೈಲಾಭಿಸಿಕೊಳ್ಳಲು ಪಾರ್ವತಿ ಸಮೇತ ನಂದಿ ಬಾಬನ ಮೂಢನಾದ ಎನ್ನ ಪಾದಗಳಿಗೆ ಸುತ್ತಿ ನನ್ನನ್ನು ಎಲ್ಲಿಗೆ ಹೇಳಿದಂತು ಭಾಗವ. ನಿನಗೆ ಬೇಕಾದ ಬರುವಿಕೆಯನ್ನು ಕೊಡಲು ಈ ಕ್ಷಣವ. ಆಹೋ ಜಗದೇಶ್ವರ ಗಂಗಾಧರ ಗೌರಿಯವರ ನಿನ್ನ ಪ್ರತ್ಯಕ್ಷ ಕಂಡು ಎಲ್ಲ ಜನ್ಮಕ್ಕೆ ಮುಕ್ತಿ ಮಾತನಾಡುವುದೇನ. ಅಹೋ ಪರಮೇಶ್ವರ ಭೂಲೋಕದಲ್ಲಿ ಕ್ಷತ್ರಿಯತಮ ಮಾತ ಅರ್ಜುನನು ಸಜ್ಜನರನ್ನಾಗಿಸುತ್ತವನು. ಅಹೋ ದೇವ ಪರಮಾತ್ಮ ಅವನ ಸಂಹಾರಕ್ಕಾಗಿ ನಿನ್ನ ಕೃಷ್ಣವನ್ನು ಪರಸ್ಪರವಾಗಿ ಎದುರಿಗೆ ತೆಗೆದುಕೊಂಡಿತು. ನಾನು ಪೂರ್ಣ ಕಾಸ್ತಿ ವೀರಾರ್ಜುನನ್ನು ಸಂಹರಿಸಿ ಸಜ್ಜನರಿಗೆ ಬಂದಿರೋ 20 ಪರಿಹರಿಸಿ ತದನಂತರ ನಿನ್ನ ಕೃಷ್ಣವನ್ನು ನಿನಗೆ ಒಪ್ಪಿಸುವುದು ದೇವ. ಇಷ್ಟೇ ಎಲ್ಲ ನಿನ್ನ ಭಾವ. ಆಹೋ ಪರಮಾತ್ಮ ಅರ್ಧ ಕ್ಷಣದಲ್ಲಿ ಎಲ್ಲನ್ನು ಪ್ರಸನ್ನೀಕರಿಸಿಕೊಳ್ಳಬೇಕಾದ ನಿನ್ನೆಲ್ಲದ ಕಾರಣಗಳು ಸಾಧ್ಯವಿಲ್ಲ. ಹಾಗೆ ನೀನು ಬೇಗನೆ ಈ ಸೂರವನ್ನು ಪರಶುವನ್ನು ಮಾಡಿ ನಿನಗೆ ಕೊಡುವುದನ್ನು ತೆಗೆದುಕೋಬಾರ್ದವ. ಆಗಲಿ ಪರಮಾತ್ಮ, ಎಲ್ಲರಿಗೂ ನೀನೇ ಬರೆದು ಈ ಜಗತ್ತಲ್ಲೇನಿದೆ. ನಾನಿನ್ನು ಹೋಗಿ ಬರುವ ದೇವ ದಿನ ಪ್ರಭಾವ ಪರಶುರಾಮ ನಿನ್ನ ಕೀರ್ತಿಯನ್ನು ಇನ್ನೊಂದು ಆಂತರದಲ್ಲಿ ಕೊಂಡಾಡುತ್ತಾರೆ. ಆಗ ನೀವು ಹೋಗುವ ಮಾನವರಾಮ ನಿನ್ನ ವೈರಿಗಾದ ಸಾತ ನೀರಿನಲ್ಲಿ ತೋರಿಸುವುದನ್ನ ಪರಾಕ್ರಮ. ಭಕ್ತಿಯಿಂದ ಪರಮಾತ್ಮನ ನರ್ತಿಸಿ ಆತನ ತ್ರಿಶೂಲವನ್ನು ಪರಶುವನಾಗಿ ಪಡೆದುಕೊಂಡನು. ಅಹೋರ ಸರದಿ ಜಾಗ್ರತೆಯಿಂದ ನನ್ನ ಮಾತ ಪಿತರಿನ ಆಶ್ರಮಕ್ಕೆ ಬಂದನು. ಸರದಿ ಮಾಡಿದ ತಟ್ಟಿ ನೀರಾದತಿ. ಅಮ್ಮ ರೇಣುಕಾ ಮಾತಾಡಿ. ಹಿಂದೇಕೋ ನಿನ್ನ ಮನಸ್ಸು ಪ್ರತಿದಿನದಂತಿಲ್ಲ. ಚಂಚಲ ಭಾವದಿಂದ ಕೂಡಿದಂತೆ ಕಾಣುತ್ತದೆ ಅಲ್ಲ. ಎಚ್ಚರವಿರಲಿ. ಭಕ್ತ ವತ್ಸಲ ಪರಮೇಶ್ವರನ ಪೂಜೆಗೆ ವೇಳೆಯಾಯಿತು. ಪ್ರತಿನಿತ್ಯ ಪದ್ಧತಿಯಂತೆ ಶಿವ ಪೂಜೆಗೆ ಜಲವನ್ನು ತರಬೇಕು ರೇಣುಕ. ತರ ಮಾಡಿದ ಸಹಿತವಾದ ಈ ಮುನಿಕುಲ ತಿಲಕ ಚಕ್ರವರ್ತಿ ಎಂದು 3 ಬಾರಿ ಕರೆಯುವುದರೊಳಗಾಗಿ ನನ್ನ ಪೂಜೆಗೆ ಸಿದ್ಧರಾಗಬೇಕೆಂದು ಹೇಳಿದರು. ಎನ್ನ ಪತಿಯ ಪೂಜೆಗೆ ನೀರು ತೆಗೆದುಕೊಂಡು ಹೋಗಿ ಬರಲು ನಾನು ಸ್ನಾನ ಮಾಡಲು ಬಂದಾಗ ಗಂಡು ಬಿಟ್ಟು ಹೊರಟು ಹೋಗಿದ್ದಾರೆ.
ಅಯ್ಯೋ, ಇದರ ಗೋಷ್ಠಿಯನ್ನು ಏತಕ್ಕೆ ಬೇಕು? ಎನ್ನ ಪತಿಯ ಪೂಜೆಗೆ ನೀರು ತೆಗೆದುಕೊಂಡು ಹೋಗುವುದು ನಾನು. ನೀನು ಮಾತ್ರವಾಗಿದ್ದಾರೆ ಉತ್ತರ ಭಾರತ ದೇಶದ ಅಧಿಕಾರಿಯಾಗಿ ಮೆರೆಯುತ್ತಿರುವ ಮಹಿಷ್ಮತಿ ರಾಜ್ಯ ಕಾರ್ತವೀರ ಅರ್ಜುನನ ಚಿನ್ನದ ಆಭರಣ ಪುರುಷದ ಮುತ್ತು ರತ್ನಗಳನ್ನು ಹೇಳದನ್ನು ಮಾಡಲಕ್ಕೆ ಬಂದಿಯ ಚೋರಲಾರಿ ಮಾಡಲಿಕ್ಕೆ ಬಂದವಳಿಂದ ನೋಡಿದೆಯಾ ನನ್ನ ಬೀದಿಯಲ್ಲಿ ಭಿಕ್ಷಕಿಯಂತೆ ತಿರುಗುವ ನಿನ್ನ ಮುಖಕ್ಕೆ ಬೆಲೆ ಬಾಳುವಷ್ಟು ಚಿನ್ನದ ಆಭರಣ ಕಂಡಿರುವೆಯ ನಾರುಮುಡಿಯನ್ನಿಟ್ಟವಳ ಯಂತ್ರ ಕಪಟ ವೇದಕ್ಕೆ ಭಿಕ್ಷಕಿ ಏನು ಮಾಡಬೇಕು? ನನ್ನ ಸ್ವಾಮಿ ರೇಣುಕಾನನ್ನು 3 ಬಾರಿ ಕರೆಯುವುದರೊಳಗಾಗಿ ಪೂಜೆಗೆ ಸಿದ್ಧರಾಗಿರಬೇಕೆಂದು ಹೇಳಿದರು. ಏನು ಮಾಡಲಿ? ಮನಸ್ಸು ಚರಿತರು. ಸ್ವಾಮಿ ಕರೆಯುವಂತೆ ಕಾಣುತ್ತಿರುವುದು.
ಇನ್ನು ನನಗೆ ಇನ್ನು ಮುಖವನ್ನು ತೋರಿಸದೆ ತಕ್ಷಣವೇ ಇಲ್ಲಿಂದ ಹೊರಟು ಹೋಗು. ಮಾಡಿದರೆ ಎಲ್ಲ ಕೂಡ ತಪ್ಪು ಮಾಡಿಲ್ಲ, ರೀತಿ ತಪ್ಪಿದರು ನೀತಿ ತಪ್ಪಿದೆಂದು ನಾನಲ್ಲ. ನೀರು ತರಲು ಹೋಗದ್ದು ನಿಜ, ಏನು ಅಭಿಷೇಕನವು ಜರಿದಂತಾಯಿತು. ಸ್ವಾಮಿ ಸ್ವಾಮಿ ಎಂದು ಸ್ವಾಭಿಮಾನದ ಮಾತುಗಳನ್ನಾಡಬೇಡ. ಕ್ಷಣಿಕ ಸುಖಕ್ಕಾಗಿ ಮನಸೋತು ಇದನ್ನು ನಿರ್ಣಯ. ಚಿತ್ತ ಚಾಂಚಲ್ಯದಿಂದ ದೇಹಕ್ಕೆ ಮೈಲಿಗೆ ನಂಟಿಸಿಕೊಂಡಿಯ. ಸಾರ್ವಭೌಮ ದಾಂಪತಿಗಳ ಉದರದಲ್ಲಿ ಜನಿಸಿ ಸರ್ವ ಸುಖ ಭೋಗವನ್ನೆಲ್ಲ ಅನುಭವಿಸಿ ಅಜ್ಞಾನಿಯಾದ ಈ ಯೋಗಿವರನ್ನ ಕೈ ಹಿಡಿದು ಸಾತ್ವಿ ಶಿರೋಮಣಿಯೆಂದೆನಿಸಿ 5 ಮಕ್ಕಳ ತಾಯಿಯಾಗಿ ಮುಪ್ಪಿನ ಸಮಯದಲ್ಲಿ ಮತ್ತೆ ಕನಕನ ಮೇಲೆ ನಾನು ಆಳೆ ಮತ್ತೆಂದು ಅವುಗಳ ಮೇಲೆ ಆಸೆ ಪಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಮತ್ತೆ ಮೋಹಕ್ಕೆ ಬಲಿಯಾದ ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ನನ್ನ ಮೈಲಿಗೆ ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮಾತ್ರಕ್ಕೆ ಮನ ಬಯಲಿಕೆಯಾಯಿತು ಎಂದು ತಿಳಿದುಕೊಳ್ಳುತ್ತೇವೆ. ಅಂದು ಮಲಪ್ರಭಾ ನದಿಯಲ್ಲಿ ನಿಮ್ಮ ಕೈ ನನ್ನ ಕೈ ಚಾಚಿದ ಕ್ಷಣವೇ ಎನ್ನ ಕೈ ಮುಟ್ಟಿದ ನೀವೇ ನನ್ನ ಕೈ ಹಿಡಿಯಬೇಕೆಂದು ಸಕಲ ಐಶ್ವರ್ಯವನ್ನೆಲ್ಲ ತೊರೆದರು. ಆಶ್ರಮವೇ ನನ್ನ ಉಸಿರೆನಿಸಿಳಿದು ನಿಮ್ಮನ್ನು ನಂಬಿ ಬಂದೆನು. 5 ಮಕ್ಕಳಾದ ಮೇಲೆ ಯೌವನ ಬಂದಿದ್ದೆಂದು ಕೇಳಿದರೆ ನಾನೇನು ಒಂದು ವೇಳೆ ತಪ್ಪು ಮಾಡಿದ್ದು ನಿಜವೆಂದು ಮನವರಿಕೆಯಾದರೆ ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸಲು ಸಿದ್ಧರಾಗಿರುವುದೇನಂತ. ಶಿಕ್ಷೆ ನಿನಗೆ ಶಿಕ್ಷೆ ನನಗೆ ಶಿಕ್ಷೆ. ಈ ಮಾತು ಹೇಳೋದಕ್ಕೆ ನಾಚಿಕೆ ಆಗುವುದಿಲ್ಲ. ನನ್ನ ಮನದ ಆಸೆಯನ್ನು ನಿರಾಸೆ ಮಾಡಿದೀಯಾ? ಎನ್ನ ಮುಂದೆ ಇಲ್ಲವೇ ತಕ್ಷಣವೇ ಹೊರಟು ಹೋಗು. ಅನಸೂಯಂತೆ ಪತಿವ್ರತೆಯಾದರು ಅಲ್ಲೇ ಅಂತ್ಯ ಅವಿವೇಕಿಯಾದನಿ. ನಿಜ ಮಹಾಮೂರ್ಖ. ನಿಮ್ಮನ್ನು
ಅವರಿಗೆ ವಿಷ ಕೊಟ್ಟರೆ ತಾಯಿಯ ತಪ್ಪು ಮಾಡಿಲ್ಲ. ಕೇವಲ ಮಲಮೂತ್ರ ಮಣ್ಣಿನಲ್ಲಿ ಕರೆದುವಾಗ ಈ ಶರೀರದ ಮೇಲೆ ಮೋಹ ಪಟ್ಟೆ. ಅನಂತ ಕಾಲವಿರುವ ಪತಿವ್ರತ ನಾರಿಯರ ಕೀರ್ತಿಯನ್ನೇ ಕೊಟ್ಟೆ. ಯಾತಕ್ಕೆ ಬರಲಾದ ನಿನ್ನ ದೇಹಕ್ಕೆ ಪುತ್ರರನ್ನು ಪ್ರಾಪ್ತವಾಗಲಿ. ದುರ್ವಾಸನೆಯಿಂದ ರಕ್ತವನ್ನು ಬಸಿದು ಮಾಂಸವು ಕೊಳೆತು ಹೋಗಲಿ. ನಿನಗೆ ಈ ಲೋಕದ ಜನರೆಲ್ಲರೂ ನೋಡಿ ನಾಸಿಕವು ಮುಚ್ಚಿಕೊಂಡು ಸ್ವಾಮಿ ನಿನಗೆ ಬಂದ ರೀತಿ ಸುನಕದಂತೆ ಕೂಡುತ್ತಳ್ಳಿ. ಇದೇ ಎನ್ನ ಶಾಪ. ಇಲ್ಲಿಂದ ಹೋಗದಿದ್ದರೆ ಬರುವುದು ಎಣ್ಣೆಗೆ ಕಾರಣ. ಅಯ್ಯೋ ಶಿವ ಶಿವ, ನನ್ನ ಸ್ವಾಮಿಯೇನೋ ನನಗೆ ಕುಷ್ಠ ರೋಗ ಬರುವಂತೆ ಮಾಡಿದ. ಯೋಗವರಿಯ ಭೋಗವರಿಯವರ ಆಶೀರ್ವಾದದಿಂದ ನಾನೀಗ ಮತ್ತೆ ಪ್ರತಿರೂಪವನ್ನು ತಾಳಿದೆನು. ಈಗಲೇ ಹೋಗಿ ನನ್ನ ಸ್ವಾಮಿಯ ಪಾದಕ್ಕೆ ಬಿದ್ದು ಕ್ಷಮಿಸಿ. ಭೋಗವತಿಯ ಪುತ್ರಿಯೇ, ನೀವು ಕುಷ್ಠರೋಗಿಯಾಗಲೆಂದು ಶಾಪವನ್ನು ಕೊಟ್ಟೆ. ಯೋಗವರಿಯ ಭೋಗವರಿಯರ ಅನುಗ್ರಹದಿಂದ ಮತ್ತೆ ನಾನು ಬಿಲದಂತೆ ಬಂದೆ. ಈಗ ನನ್ನ ಶಾಪ ಮುಕ್ತಿಯಾಯಿತು. ಎನ್ನನ್ನು ಆಶೀರ್ವದಿಸಬೇಕೆಂದು. ಭೋಗವತಿಯ ಪುತ್ರಿ, ಕನ್ನಡಿಯು ಒಂದು ಸಾರಿ ಒಡೆದ ಮೇಲೆ ಅದನ್ನು ಒಲಿಸಿದರೂ ಸರಿಯಾಗಲಾರದು. ಅಂದಾಗಿಯೂ ನೀನು ಮನ್ನಿಸೆಂದು ಎನ್ನಾಶ್ರಮದಲ್ಲಿ ನಿನ್ನ ನೆರಳು ಸಹ ಬೀಳಬಾರದು. ಇನ್ನು ನಿನ್ನ ಮುಖವನ್ನು ನೋಡಲು ನನಗೆ ಅಸಹ್ಯ ಫಲವಾಗುವುದು. ಮರು ಮಾತನಾಡದೆ ಕಣ್ಮರೆಯಾದ ಮಾತಕಿ ಇಲ್ಲಿಂದ ಕಾಟಕಿ. ಮಾತೆ ಪರಮ ಪುರಿತೆ ರೇಣುಕಾಚಾರ್ಯಸುದೆ ನಿನ್ನ ಆಶೀರ್ವಾದದಿಂದ ಕೈಲಾಸ ಮಾತನಾದ ಪರಮಾತ್ಮನ ಪ್ರದಕ್ಷಿಣ ಮಾಡಿಕೊಂಡು ಆತನ ತ್ರಿಶೂಲವನ್ನು ಪರಶುವನಾಗಿ ಪಡೆದು ಬಂದಿರುವ ಈ ನಿನ್ನ ಮಗನ ಪರಶುರಾಮನಿಗೆ ಆಶೀರ್ವದಿಸು. ಅಮ್ಮ ಮಾತೆಯೇ ಹೇಳಿದ ನಿನ್ನ ಮನದಲ್ಲದೆ ನೀನು ಕಣ್ಣೀರು ಸುರಿಸುವ ಕಾರಣವೇನು ತಿಳಿಸಮ್ಮ ಜನನಿ ಸೌಖ್ಯಪ್ರದಾಯಿನಿ. ಅಮ್ಮಯ್ಯ, ಕಣ್ಣೀರಿಡಲು ಕಾರಣವೇನು? ನೀನು ತಪ್ಪು ಮಾಡಿದೆ ಎಂದು ನನ್ನನ್ನು ಕೇಳುವುದಕ್ಕಿಂತ ಇಂದು ನಾನು ಅಪರಾಧ ಮಾಡಿದೆನೆಂದು ನಿನ್ನ ತಂದೆಯಿಂದ ಕೇಳಿದರೆ ಆತನಿಗೆ ಉತ್ತರ ನೀಡುವುದು ಆಹೋ ಪಿತರೇ, ರಾಮ, ನೀವು ಪ್ರಳಯನಂತರವಂತೆ ನೀವು ಕೋಪವಂತಾದ ಕಾರಣವೇನು? ನಿಮ್ಮ ಜೊತೆ ಆಟ ಆಟಗಾರರಿಗೆ ಆನಂದ ಎಲ್ಲ ಮುಂದೆ ಹೇಳು. ಈ ಪರಶಿವನಿಂದ ಅವರ ಶಿರವನ್ನು ಧರಣಿಸುವುದನ್ನು ಪಿತರೇ ಆಜ್ಞೆ ಕೊಡಬೇಕೇ? ರಾಮ, ಅಪ್ಪಯ್ಯ, ಬೇಕು ಎನ್ನಾಜ್ಞೆಯನ್ನು ಪಾಲಿಸಬೇಕಾದರೆ ಗಂಡಗಳ ಗಂಡುಗಳು ಈ ಪರಶುರಾಮನ ದುರ್ಬಲತೆ ಮೇಲೆ ನಿನಗೆ ಅನುಮಾನವೇ ಬರಲಿ. ರಾಮ, ಅಪ್ಪಯ್ಯ, ಹಾಗಾದರೆ ಪ್ರತಿಜ್ಞೆ ಮಾಡುವ ತಂದೆಗೆ ಕೊಟ್ಟ ಮಾತು ಎಂದಿಗೂ ಮೀರುವುದಿಲ್ಲವೆಂದು. ಆಹೋ ಪಿತರೇ, 33 ಕೋಟಿ ದೇವರ ಸಾಕ್ಷಿಯಾಗಿ, ಆ ಸೂರ್ಯಚಂದ್ರನ ಸಾಕ್ಷಿಯಾಗಿ, ಅಷ್ಟದಿಕ್ಪಾಲನ ಸಾಕ್ಷಿಯಾಗಿ, ಇವರಿಗೆ ಕೊಟ್ಟು ಕಳಿಸಿರುವ ಆ ಪರಶುವನ ಈ ಪರಶುರಾಮ
ಮುಂದೆ ಜಗದಲ್ಲಿ ಎಲ್ಲ ವ್ಯಸನಿಗೆ ಕಳಂಕ ಬರುವಂತಾಯ್ತಪ್ಪಯ್ಯ. ನನಗೆ ಹೇಳು ಧೈರ್ಯ ರಾಮ, ಅಮ್ಮಯ್ಯ. ಒಳ್ಳೆಯವರನ್ನೇ ವಿಧಿಯು ಕಾಡಿ ನೋಡುವುದಲ್ಲ ಕಂದ. ಅನ್ಯಾಯ ತುಂಬಿದ ಜಗದಲ್ಲಿ ನ್ಯಾಯ ಎನ್ನುವುದು ಎಲ್ಲೋ ಮೂಲೆಯಲ್ಲಿ ಅಡಗಿದಾಗ ನ್ಯಾಯದಿಂದ ಬಾಳುವ ನಮ್ಮಂಥವರಿಗೆ ಬೆಲೆಯಲ್ಲಿರುವುದು ಮಗನೇ. ರಾಮ, ಅಮ್ಮಯ್ಯ. ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಕೇಳಲಾರದ ಕಣ್ಣೀರಿನ ಕಥೆಯು ನನ್ನದು ರೇಣುಕೆ ಸರಿದೆಯೋ. ರಾಮ, ಜನನೇ ತಾಯಿಗೆ ಕೊಟ್ಟ ವಚನದಂತೆ ಅದನ್ನು ಒಲಿಸಿದ ತಂದೆಗೆ ಕೊಟ್ಟ ಮಾತನ್ನು ನಡೆಸುವ ಮಗನು ನೀನೆಂದೆ. ನಾನು ಪರಶುರಾಮನೆಂದೆ. ರಾಮ, ಅಮ್ಮಯ್ಯ. ಬದುಕಿ ಬಾಳಬೇಕಾದ ಭಾಗ್ಯವನ್ನು ಪಡೆದು ಬಂದಿಲ್ಲ ಹೆತ್ತ ತಾಯಿ. ಹೇಳಲಾರದ ಕೇಳಲಾರದ ಚರಿತ್ರೆಯಾಗಿರುವುದು ನನ್ನ ಬಾಳಿನ ವ್ಯಕ್ತಿ. ಮಗನೇ, ಜನನೇ ತಾಯಿಗೆ ಕೊಟ್ಟ ಮಾತಿನಂತೆ ಹರನನ್ನು ಒಲಿಸಿಕೊಂಡು ಹರನಿಂದ ಈ ಪರಶುವನ್ನಾಗಿ ಪಡೆದುಕೊಂಡು ಪರಶುರಾಮನೆಂದು ಕೀರ್ತಿಯನ್ನು ಪಡೆದು ಬಂದಿಲ್ಲ ಕಂದ. ಹೌದು ತಾಯಿ. ಅದರಂತೆ ತಂದೆಗೆ ಕೊಟ್ಟ ಮಾತು ನೆರವೇರಿಸಬೇಕಾದರೆ ಮತ್ತೆ ನಾನು ಮರಳಿ ಮುತ್ತೈದೆದಾನ ಪಡೆಯಬೇಕಾದರೆ ನಿನ್ನ ತಾಯಿ ರೇಣುಕಾ ದೇವಿಯ ಚರಿತ್ರೆ ಕ್ಷಣಕ್ಕೆ ತಿಳಿಯಬೇಕಾದರೆ ತಂದೆಗೆ ಕೊಟ್ಟ ಮಾತು ನೆರವೇರಿಸು, ಹಾರಿಸು ಈ ಕ್ಷಣವೇ ನಿನ್ನ ತಾಯಿ ತಂದೆಗೆ ಕೊಟ್ಟ ವಚನ ಪಾಲಿಸಲೇಬೇಕು. ವರ್ಷದವರೆಗೂ ನಿನ್ನಂತ ತಾಯಿಯ ಶಿರವ ಆಹೋ ತಂದೆ, ನಿನ್ನ ಆಜ್ಞೆಯನ್ನು ಪಾಲಿಸುವ ತಂದೆ ಸತ್ಯ ಸಾಧಕನೇ. ಜೈ ಪರಶುರಾಮ. ಆಹೋ ತಂದೆ, ನಿನ್ನ ಆಜ್ಞೆ ಪಾಲಿಸಿ ಬಂದೆ. ಶಬಾಷ್ ಶಬಾಷ್, ಕಂಡರೆ ಗಂಡದಲ್ಲಿ ರಾಮ. ಮೆಚ್ಚಿದೆ ಮೆಚ್ಚಿದೆ ನಿನ್ನ ಪಿತೃ ಭಕ್ತಿಗೆ. ಬೇಡು ಮಗನೇ, ಯಾವ ಬರಬೇಕು ಆಜ್ಞೆ ಮಾಡಿದ ನಾ ಕೇಳಿದ ವರಗಳ ಕೊಡುವನೆಂದು. ರಾಮ. ಅಪ್ಪಯ್ಯ, ಈಗ ಈಗ ನಿನ್ನ ಹಸ್ತದಲ್ಲಿ ಹಸ್ತವನ್ನಿಟ್ಟು ಪ್ರಮಾಣ ಮಾಡುವೆನು ಭಾರ್ಗವ ರಾಮ. ಒಟ್ಟ ಮಾತು ಎಂದಿಗೂ ತಪ್ಪಿಲ್ಲ, ತಪ್ಪವನು ನಾನಲ್ಲ. ಈ ಯೋಗಿ ಕುಲತಿಲಕ ಜಮದಕ್ಕೆ ಆಹೋ ಅಪ್ಪಯ್ಯ, ಮೊದಲನೇ ವರವಾಗಿ ಎನ್ನ ತಾಯಿಗೆ ಮರಳಿ ಎನ್ನ ತಾಯಿಯ ಜೀವನ ಮಾಡಬೇಕು. ರಾಮ. ಅಪ್ಪಯ್ಯ, ಮೊದಲನೇ ವರವನ್ನು ನಿನ್ನಿಷ್ಟದಂತವಾಗಲಿ ಮಗನೇ. ಎರಡನೇ ವರವನ್ನು ಬೇಡಿಕೋ. ಎರಡನೇ ವರವಾಗಿ ನಿಮ್ಮ ಗೋತಾಜ್ಞೆಗೆ ತಕ್ಕರಾದ ನಮ್ಮ ಅಣ್ಣಂದರು ಪುನಃ ಜೀವಿಸಬೇಕು. ನಿನ್ನಂತೆ ಆಗಲಿ ಮಗನೇ. ಮೂರನೇ ವರವನ್ನು ಬೇಡಿಕೋ. ಮೂರನೇ ವರವಾಗಿ ನಿಮ್ಮ ಗೋತಾಜ್ಞೆ ನೀವು ನಿಮ್ಮ ಗೋತಾಜ್ಞೆ ಬಿಟ್ಟು ಶಾಂತಚಿತರಾಗಬೇಕು. ಸಿಗರೆ ನಡೆಸಿಕೊಡಿ ವರವನ್ನು ಬೇರೆ. ರಾಮ. ಅಪ್ಪಯ್ಯ, ಜೈ ಜಗದೀಶ್ವರ. ಪರಶುರಾಮ. ಅಪ್ಪಯ್ಯ, ನಿನ್ನ ಇಷ್ಟಾರ್ಥವು ಈಡೇರಲಿ. ನಿನ್ನ ತಾಯಿಯನ್ನು ಕರೆಯುವಂತನಾಗು, ಹಾಗೆ ನಿನ್ನ ಸಹೋದರನನ್ನು ಕರೆಯುವಂತನಾಗು. ರಾಮ. ಅಪ್ಪಯ್ಯ, ನಿನಗೆ ಕೊಟ್ಟ ಮಾತಿನಂತೆ ಎನ್ನಲ್ಲಿದ್ದ ಕ್ರೋಧಾಜ್ಞೆಯ ದೇವತೆಯನ್ನು ಧಿಕ್ಕರಿಸುತ್ತಿದ್ದೇನೆ ಮಗನೇ, ಧಿಕ್ಕರಿಸುತ್ತಿದ್ದೇನೆ ಭಾರ್ಗವ ರಾಮನೇ. ಅಮ್ಮ ಮಾತೆ, ಎನ್ನ ಜನ್ಮದಾತೆ, ಇಂದನ ತಮ್ಮ ಶಕ್ತಿಯಿಂದ ಎದ್ದು ಬಾರಮ್ಮ. ಈ ನಿನ್ನ ಮಗನ ಮೇಲೆ ತಂದಿರುವ ಅಪವಾದವನ್ನು ದೂರ ಮಾಡುವ ಮಾತೆ, ಮರಣ ತಂದಿರದೆ. ಭಾರ್ಗವ ಪರಶುರಾಮ, ಅಮ್ಮಯ್ಯ, ತಂದೆಗೆ ಕೊಟ್ಟ ಮಾತು ನೆರವೇರಿಸಿದೆ, ಮರಳಿ ಮುತ್ತೈದೆ ದಾನ ನೀಡಿದೆ. ನಿನ್ನ ತಾಯಿಯ ಚರಿತ್ರೆಯಲ್ಲಿ ಜನಕ್ಕೆ ತಿಳಿಸುತ್ತದೆ. ಎತ್ತ ಜನ್ಮ ಸಾರ್ಥಕವಾಯಿತು ಪುತ್ರ. ನನ್ನ ಆಶೀರ್ವದಿಸು. ಸತಿ ರೇಣುಕಾ, ನಿನ್ನ ಜನ್ಮವಾಯಿತು ಸಾರ್ಥಕ. ಇಲ್ಲಿಂದ ಚಿರಕಾಲವಿರಲಿ
ಕುಮಾರ ಅಹೋ ಜನನೇ, ಆ ಜಮದಗ್ನಿಯ ದೋಷಿ ನಿನಗೆ ಎದುರಿಸಬೇಕು ತನಯ. ನನ್ನ ಶತ್ರುವಾದ ಜಮದಾಗ್ನಿಯನ್ನ ಬಂದರೆ ನಮ್ಮ ಪಿತನ ಮನಸ್ಸಿಗೆ ಇಷ್ಟವಾಗುವುದು ಅಮ್ಮಯ್ಯ. ಪರರ ದೋಷಿ ಹೋಗುವಿನ ಪುತ್ರ ಕೋಮಲ. ಆಹೋ ಕಾರ್ತಿ ವೀರನ ಕಾಂತೆ, ಬಿಡು ನಿನ್ನ ಮನದ ಚಿಂತೆ. ಏನು ತನಯ? ಪರರ ವಸ್ತುವಾದ ಕಾಮಧೇನು ನಮ್ಮ ಪಿತನ ಮನಸ್ಸಿಗೆ ಇಷ್ಟವಾಗಿರುವುದು. ಆದರೆ ಅಹೋ ಅಮ್ಮಯ್ಯ, ತನಯ ತತ್ಕಾರಣ ತಂದೆಯ ವಾಕ್ಯವನ್ನು ನಡೆಸುವ ಮಕ್ಕಳ ಉತ್ತಮನು. ಇದು ವೀರನ ಕ್ಷತ್ರಿಯ ಪದ್ಧತಿಯು ಜನನಿ. ನೀನೆಷ್ಟು ಹೇಳಿದರೂ ನಿಲ್ಲದೆ ಎಷ್ಟು ಹೇಳಿದರೆ ಒಂದೇ ಅರ್ಥವನ್ನೇ ಹಿಡಿದರೆ ಇನ್ನಿಷ್ಟದಂತೆ ಪುತ್ರ ಕೋಮಲ. ಮಹಿಷ್ಮತಿ ಅರಸನೇ, ಎನ್ನ ನುಡಿಯ ಕೇಳು ಬೇಗನೆ. ಚೆನ್ನಾಗಿ ಹೇಳು ಪುತ್ರ. ಇಷ್ಟವಾದಂತ ಕಾಮಧೇನುವ ತರಲು ಜಮದಾಗ್ನಿಯ ಆಕ್ರಮಣಕ್ಕೆ ಹೋಗೋಣ ನಡುವುದನೆ ಅನುಕೂಲವಾಗುತ್ತದೆ. ಸಾವಿರ ಭುಜಗಳ ಪಿತ ಇದೇನು ಅದ್ಭುತ. ಎತ್ತ ನೋಡಿದರೂ ಜಮದಾಗ್ನಿ ಆಟನವು ಬಹು ನೂತನವಾದ ಶೃಂಗಾರವಾದ ಕಾಣುವುದು. ಆಶ್ವತ ವೃಕ್ಷ, ಬಕುಳ ವೃಕ್ಷ, ಸೇಬು, ಕಂದ, ಹಣ್ಣಿನ ಗಿಡಗಳಿಂದಲೂ ಮಲ್ಲಿಗೆ, ಜಾತಿಗೆ, ಜಾತಿ ಮಲ್ಲಿಗೆ, ಇರುವಂತಿಗೆ, ಸಣ್ಣ ಮಲ್ಲಿಗೆ, ಶಾವಂತಿಗೆ, ಪುಷ್ಪಗಳಿಂದ ಮಾಡುವುದು. ಅವು ಅಪಯ ಸ್ವರ್ಗದ ಇಂದ್ರನ ನಂದನ ವನವು ಧಿಕ್ಕರಿಸುವ ಆಶ್ರಮದಲ್ಲಿ ಕಾಮಧೇನು ವಿದ್ಯರ ಆಶ್ಚರ್ಯದ ಸಂಗತಿಯಲ್ಲ. ಅವು ಜನಕ ಕಾಮಧೇನುವಿನ ಪ್ರಯತ್ನದ ಫಲಪಡಿಸಿದ ನಂತರ ಮುಂದಿನ ವಿಚಾರವನ್ನು ನಡೆಸೋಣ. ಮೊದಲು ಜಮದಾಗ್ನಿಯ ದರ್ಶನ ಮಾಡುವ ಜನಕ ಜಗದ್ವಿಖ್ಯಾತಿ ಕಾಂತಿ ಜನಕ ಒಂದಿಷ್ಟದಂತೆ ಆಗಲಿ ಬಾಲಕ. ಉಳಿರೆ ಅಡವಿ ಗಿಡದ ತಪ್ಪ ನನ್ನ ಸೆಳೆದು ನೆತ್ತಿಗೆ ಬಿತ್ತವೇನು ಮತಿ ತಪ್ಪಿ ಮಾತನಾಡುವ ಸಾಧುವೆ. ನೀನೇನು ಬಲ್ಲೆ ಈ ಪ್ರತಾಪವರನ್ನ ಪ್ರತಾಪವೇ? ಏನು ಗೊತ್ತಾ ಎಲ್ಲ ಬಡಿವಾರದವಲ್ಲ ನನ್ನ ಜಲದ ತೇಜ. ಇಗೋ ಕರ್ಕಶವಾದ ನಿಕ್ಕಿಸುವ ಆಗ್ನೇಯ ಆಶ್ರಮವನ್ನು ಹೂಡಿ ನಿನ್ನ ಆಶ್ರಮವನ್ನು ಭಸ್ಮ ಮಾಡಿ ಕಾಮಧೇನುವನ್ನು ಹಿಡಿದಯ್ಯದಿದ್ದರೆ ತಂದೆ ತಾಯಿಗೆ ತಕ್ಕ ಮಗನೇ ಅಲ್ಲ ಜಮದಾಗ್ನಿ. ನಿನ್ನ ನಿಲ್ಲವೋ ದೇವತೆಗಳ ಹೋದಾಗ್ನಿ. ಎಲ್ಲ ಪರಿವಾರದ ಮಾತುಗಳನ್ನು ಆಡಬಹುದ? ಅಗ್ನಿಯ ಮುಂದೆ ಕುಂದಿ ಬಗಲಿದರೆ ಜಮದಾಗ್ನಿಯೇ ಎದುರುವುದೇ. ನನ್ನ ಮುಂದೆ ನೀನು ಹೊಗಳಿದರೆ ಎಲ್ಲ ಹುಡುಗ ಅರಮನೆ ಮಾಡುವನು ನಿನ್ನ ಗರ್ವವನ್ನ, ನಾನು ಮಾಡುವನು ನಿನ್ನ ಗರ್ವವನ್ನ. ಹಿಂದಕ್ಕೆ ತಿರಳೆಯಂತೆ ಕೈಗಳನ್ನು ಧರಿಸಿರುವ ಸಾವಿರ ಭುಜದ ಕೀಟವಾದ ನಿನ್ನ ತಂದೆಯು ಈ ಕಾಮಧೇನುವನ್ನು ಹಿಡಿದಯುವನೆಂದು ಧರ್ಮವನ್ನು ತೋರಿ ಎನ್ನ ಒಡನೆ ವಾದ ಮಾಡಿ ಬಾಯಿ ಮುಚ್ಚಿಕೊಂಡು ತಿರುಗಿ ನೋಡದಂತೆ ಓಡುವುದು.
ಕೊಟ್ಟ ಕ್ಷತ್ರಿಯ ವೀರ ಮತ್ತೊಮ್ಮೆ ಬಲವಾದ ಸೈನ್ಯದೊಂದಿಗೆ ಬಂದಿರುವನು ಈ ಕಾಂತವೀರ ಅರ್ಜುನನ ಕೂಡ ಸಮರಕ್ಕೆ ಸಿದ್ಧರಾಗಿಯೋ ಕಳಿಸಿಕೊಡುವೆಯಾ ಕ್ಷತ್ರಿಯ ವೀರ ಯಾರಾದ್ರೂ ಹೇಳುವುದನ್ನು ಕೇಳು ಕ್ಷತ್ರಿಯ ವೀರ ಹಾಗಾದ್ರೆ ಹೇಳುವುದನ್ನು ಕೇಳು ಏನು ಚೆನ್ನಾಗಿ ಹೇಳು ಆದರೆ ಎನ್ನ ಮಗನಾದ ಪರಶುರಾಮನಿಗೆ ವಚನ ಕೊಟ್ಟಂತೆ ಎನ್ನಲ್ಲಿದ್ದ ಕ್ರೋಧಾಗ್ನಿಯನ್ನು ಬಿಟ್ಟು ಈಗ ಶಾಂತ ರೂಪದಿಂದಿವೆ ಇಂತಹ ಸಮಯದಲ್ಲಿ ಬಂದು ನಿನ್ನ ತಮ್ಮನ್ನು ಬಚ್ಚಿಕೊಳ್ಳುವ ಕ್ಷತ್ರಿಯ ವೀರ ಸುಮ್ಮನೆ ಹಿಮ್ಮದಕ್ಕೆ ನಡೆಯುವುದು ಮಾತ್ರಕ್ಕೆ ಸಾಧ್ಯವಿಲ್ಲ ಕ್ಷತ್ರಿಯ ವೀರ ಈ ಕಾಮಧೇನುವನ್ನು ಎನ್ನಿಂದ ಬೆಳೆಸಿ ಕರೆದೊಯ್ಯುವ ಖಂಡಿತವಾಗಿಯೂ ನಿನ್ನಿಂದ ಆಗುವುದಿಲ್ಲ ಮೂರ್ಖ ಕ್ಷತ್ರಿಯ ವೀರ ನಿನ್ನ ಸುಮ್ಮನೆ ನಿನ್ನ ಪಟ್ಟಣಕ್ಕೆ ತರಲು ನೀ ಬೇಗನೆ ಕ್ಷತ್ರಿಯ ವೀರ ಇಷ್ಟು ಮಾತು ಹೇಳಿದರೆ ನೀನು ಕೇಳುವುದಿಲ್ಲವಾದರೆ ಸಹಜವಾಗಿ ಇದ್ದಕ್ಕೆ ನಿಲ್ಲಲೇ ಬಣ್ಣ ಅದೇ ಪ್ರಕಾರವಾಗಿ ಇದ್ದಕ್ಕೆ ತೆಲುಗು ಬರ್ತಾವೆ ನೀವು ಹೊಡಿತೀರ ತೆಲುಗು ಬರ್ತದ ಸುಮ್ಮನೆ ಹೊಡಿದ್ರೆ ಬೇಸ್ಟ್ ಬೇಸ್ಟ್ ಅಲ್ಲಿ ನೋಡಿ ನಾವು
ತಿರುಗುಳು ನಿನ್ನ ತಾಯಿ ನೀವ ಅಮ್ಮ ಮಾತಿಯ ರೇಣುಕ ರಾತ್ರಿಸಿದೆ ಈಗ ನನಗೆ ಅಪ್ಪನ ದಯಪಾಲಿಸಿ ಮಾತೆ ಪರಮ ಪ್ರೀತಿ ಹೋಗಿ ಬಾ ಪುತ್ರ ನಿನಗೆ ದೇವ ನಮೋ ನಮೋ ದೇವ ದಿವ್ಯ ಪ್ರಭಾವ ಜಗತ್ತಿನ ಏನು ನಿಮ್ಮ ಮನಬೇಕು ನಿನಗೆ ಮತ್ತೆ ಆವತ್ತು ಬಂದಿರುವುದು ರಾತ್ರಿಯಿಂದ ತೊಂದರೆಗೆ ಬಾರದಂತೆ ಅವನ ಮನಕ್ಕೆ ನಿನಗೆ ಸಂಶಯವನ್ನು ಹೊರವಾಗಿ ನಿನಗೆ ಬಂದ ಕಷ್ಟವನ್ನು ಎಲ್ಲ ಮುಂದೆ ಕೇಳು ಬೇಡ ದೇವ ಗಂಗಾಧರ ನಮ್ಮ ತಂದೆಯಾದ ಜಮದಗ್ನಿ ಮುನಿಯನ್ನು ಬಿಟ್ಟು ಮರ್ಮವನ್ನಂತೂ ಸಂಹಾರ ಮಾಡಿದನ ದೇವ ಪರಮೇಶ್ವರ ನಮ್ಮ ಪಿತನ ಪುನರ್ಜನ್ಮಕ್ಕೆ ಮಾರ್ಗವೇನು ಇದರ ಮರ್ಮವೇನು ತಿಳಿಸಿರಿ ಶಂಕರ ನಿನ್ನ ಪಿತರಾದ ಜಗತ್ತಿನ ವಿಷಯವನ್ನು ತಿಳಿಸಬೇಕಾದರೆ ಆತ್ಮನ ಪರಶುಗಳಿಂದ ಹತವಾಗಿ ಅವನ ಪುತ್ರದಲ್ಲಿ ಸಂಜೀವನೆ ಮನೆಯಿರುವುದು ಅದನ್ನು ನಿನ್ನ ತಂದೆಯನ್ನು ಜೀವಂತ ಮಾಡಿಕೊಳ್ಳ ಬೇಡದ ನಂತರ ಮಾಡಬೇಡುವುದಕ್ಕೆ ಮತ್ತಾವ ಆಲೋಚನೆ ಆಹೋ ಪಾರ್ವತಿಪತಿ ನಮ್ಮ ಪಿತನ ಪುನರ್ಜನ್ಮಕ್ಕೆ ಮಾರ್ಗವನ್ನು ತಿಳಿಸಿದ್ದೀರಿ ನೀನೇ ತಂದೆ ನೀನೇ ಮಾನ್ಯ ದೇವ ಪರಮೇಶ್ವರ ಪರಶಿವನಿಂದ ಕರ್ತುವಿನ ಸಂಹರಿಸಿ ಮರಣವಾದ ನಮ್ಮ ಪಿತನಿಗೆ ಪುನರ್ಜೀವಿಸುವಂತೆ ಮಾಡಿ ನಮ್ಮ ಪಿತರ ಆತ್ಮಕ್ಕೆ ಶಾಂತಿಯನ್ನುಂಟು ಮಾಡಿದೆನು ದೇವ ಪರಮಾತ್ಮ ನಾನಿನ್ನು ಓಡಿ ಬರುವ ಅಪ್ಪನ ದಯಪಾಲಿಸಿ ಪಂಚಪತಿ ನಿನ್ನ ಮಿತ್ರ ನಮ್ಗೆ ಆಗತಿ ಹೋಗ ಕಾರ್ಯದಲ್ಲಿ ವಾರಗಳನ್ನು ಆಶೀರ್ವಾದವನ್ನು ಮಾಡಿದ ಮಾರ್ಗವ ಹೋಗಿ ಈ ಕ್ಷಣವ ಸರದಿ ವೀರಪರಾಧಿಯಾದ ನಮ್ಮ ತಂದೆಯನ್ನು ಕರ್ತವೀರಾರ್ಜುನನ ಸಂಹಾರಕ್ಕೆ ತಿಳಿಸಿ ಬರುವುದರಿಂದ ಆತಮನ ಸುಕ್ಕಿದ ಕರ್ತವೀರನೇ ಏಕೈಸುವ ಸದೆ ಪಡೆಯುವುದಕ್ಕೆ ಮಾರ್ಗಕ್ಕೆ ಹೋಗಲು ಸಾರಥಿ ವೈರಿಗನೆಂಬ ವಿಸ್ಮರಿಗೆ ಸಾಮಾನ್ಯನಾದ ಚಕ್ರ ಸಮರ ವೀರನೇ ಬಾಲಕರೇ ಎನ್ನ ನುಡಿಯ ಬೇರೆ ಏನು ಚೆನ್ನಾಗಿ ಹೇಳು ಪುತ್ರ ವನದೇವಿಯಾದ ಜಮದಗ್ನಿ ಎಂಬ ಮುನಿಯನ್ನ ವರ್ಧನ ಮಾಡಿದ್ದಕ್ಕೆ ಅವನ ಮಗನಾದ ಪರಶುರಾಮನು ನಮ್ಮೊಡನೆ ದಾಟಿಸಿ ಯುದ್ಧಕ್ಕೆ ಬರುತ್ತಾನಂತೆ ಅವೋ ಜನಕ ಸತ್ಕಾರಣ ಮುನಿ ಕುಮಾರನ ಪೌರುಷ ಎಷ್ಟು ನೋಡುವ ಪಿತ ಭಾಗ್ಯವನ್ನು ಮಾಡಲಾದ ಇಷ್ಟು ಸಂಖ್ಯಾಗಲೇ ಬಾಲಕ ಸುರೇಖ ಬಾಮ ಚಂದ್ರಿಕಾ